ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಖಿಲ ಅಗರಿ. ಹಿಜಾಬ್ ವಸ್ತ್ರ ಸಂಹಿತೆನ, ಧಾರ್ಮಿಕ ಸ್ವಾತಂತ್ರ್ಯನ ಅಥವಾ ಶಿಕ್ಷಣ ಸಂಸ್ಥೆಗಳ ಶಿಸ್ತ? ಇದು ಕೇವಲ ಉಡುಪಿನ ವಿಚಾರವೇ ಅಥವಾ ಸಂವಿಧಾನ ಹಕ್ಕುಗಳ ಪ್ರಶ್ನೆಯೇ? ಶಾಲಾ ಕಾಲೇಜುಗಳಲ್ಲಿ ಏಕರೂಪದ ವಸ್ತ್ರ ಸಂಹಿತೆ ಜಾರಿಯಾಗಬೇಕೆ ಅಥವಾ ವೈಯಕ್ತಿಕ ಧಾರ್ಮಿಕ ನಂಬಿಕೆಗೆ ಹೆಚ್ಚು ಆದ್ಯತೆ ಕೊಡಬೇಕಾ? ಇದೀಗ ಸದ್ಯ ರಾಜ್ಯದಾದ್ಯಂತ ಮತ್ತೆ ಚರ್ಚೆಗೆ ಗ್ರಾಸವಾಗಿರುವ ಹಿಜಾಬ್ ವಿವಾದ ಹಲವಾರು ಪ್ರಶ್ನೆಗಳನ್ನ ಎಬ್ಬಿಸಿದೆ. ಹೌದು, ಭಾರತ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಧರ್ಮಾಚರಣೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿದೆ. ಆದರೆ ಇದೇ ವೇಳೆ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಸ್ತು, ಸಮಾನತೆ ಮತ್ತು ವಸ್ತ್ರ ಸಂಹಿತೆಯ ನಿಯಮಗಳಿಗೂ ಮಹತ್ವವನ್ನು ನೀಡಲಾಗಿದೆ. ಹಾಗಾದರೆ ಪ್ರಶ್ನೆ ಏನು? ಧಾರ್ಮಿಕ ಸ್ವಾತಂತ್ರ್ಯ ಮುಖ್ಯವೇ ಅಥವಾ ಶಿಕ್ಷಣ ಸಂಸ್ಥೆಗಳ ನಿಯಮಗಳೇ ಅಂತಿಮವೇ? ಶಾಲೆ ಮತ್ತು ಕಾಲೇಜುಗಳು ಕೇವಲ ಪಾಠ ಹೇಳುವ ಜಾಗವಲ್ಲ, ಅದು ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಮಾನತೆ ಮತ್ತು ಸಹಬಾಳ್ವೆ ಬೆಳೆಸುವಂತಹ ಕೇಂದ್ರಗಳು. ಅದರ ಕಾರಣಕ್ಕೆ ಅನೇಕ ಶಿಕ್ಷಣ ಸಂಸ್ಥೆಗಳು ಸಮಾನ ವಸ್ತ್ರ ಸಂಹಿತೆ ಜಾರಿಗೆ ತರುತ್ತೆ. ಆದರೆ ಹಿಜಾಬು ಕೆಲವರಿಗೆ ಕೇವಲ ಉಡುಪಲ್ಲ, ಅದು ಧಾರ್ಮಿಕ ನಂಬಿಕೆ ಮತ್ತು ವೈಯಕ್ತಿಕ ಗುರುತಿನ ಭಾಗ ಎನ್ನುವುದು ಮತ್ತೊಂದು ವಾದ. ಹೀಗಾದರೆ ಒಂದು ವಸ್ತ್ರ ಸಂಹಿತೆ ಸಂವಿಧಾನದ ಹಕ್ಕಿಗಿಂತ ಮೇಲಾಗಬಹುದೇ ಅಥವಾ ಎಲ್ಲರಿಗೂ ಒಂದೇ ನಿಯಮ ಅನ್ವಯಿಸಬೇಕೇ? ಕರ್ನಾಟಕ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಂತಿ ಮತ್ತು ಸಮಾನತೆ ಕಾಪಾಡುವ ಹೊಣೆಯನ್ನ ಹೊತ್ತಿವೆ. ಆದರೆ ಪ್ರಶ್ನೆ ಮತ್ತೊಂದು ಕೂಡ ಇದೆ. ಹಿಜಾಬ್ ವಿವಾದ ವಿದ್ಯಾರ್ಥಿಗಳ ಶಿಕ್ಷಣದ ಮೇಲೆ ಪರಿಣಾಮ ಬೀರುತ್ತಿದೆಯಾ? ರಾಜಕೀಯ ಮತ್ತು ಧಾರ್ಮಿಕ ಚರ್ಚೆಗಳ ನಡುವೆ ವಿದ್ಯಾರ್ಥಿಗಳ ಭವಿಷ್ಯ ಮಸುಕಾಗುತ್ತಿದೆಯಾ? ನ್ಯಾಯಾಲಯಗಳು ಹಲವು ಸಂದರ್ಭಗಳಲ್ಲಿ ಧಾರ್ಮಿಕ ಹಕ್ಕುಗಳು ಕಾನೂನು ಮತ್ತು ಸಾರ್ವಜನಿಕ ಶಿಸ್ತಿನ ಚೌಕಟ್ಟಿನ ಒಳಗೆ ಇರಬೇಕು ಎಂದು ಸ್ಪಷ್ಟಪಡಿಸಿವೆ. ಆದರೆ ಸಂವಾದದ ಮೂಲಕ ಸಮಸ್ಯೆ ಬಗೆಹರಿಯಬಹುದೇ ಅಥವಾ ಈ ವಿಚಾರ ಮುಂದುವರೆದು ರಾಜಕೀಯ ಸಂಘರ್ಷವಾಗಿಯೇ ಉಳಿಯಬಹುದೇ? ಹಿಜಾಬ್ ಮತ್ತು ವಸ್ತ್ರ ಸಂಹಿತೆ ವಿಚಾರ ಇದು ಕೇವಲ ಒಂದು ಉಡುಪಿನ ವಿವಾದವಲ್ಲ. ಇದು ಸಂವಿಧಾನ, ಶಿಕ್ಷಣ, ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸಾಮರಸ್ಯದ ನಡುವಿನ ಸಮತೋಲನದ ಪ್ರಶ್ನೆಯಾಗಿದೆ. ಕೊನೆಗೆ ಮುಖ್ಯವಾದುದು ಏನು? ವಿದ್ಯಾರ್ಥಿಗಳ ಶಿಕ್ಷಣವೇ ಅಥವಾ ಅಂತ್ಯವಿಲ್ಲದ ವಿವಾದವೇ? ಉತ್ತರ ತಿಳಿದಿಲ್ಲ. ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯ, ಶಾಂತಿ, ಶಿಕ್ಷಣ ಎಲ್ಲಕ್ಕಿಂತಲೂ ಮೊದಲ ಆದ್ಯತೆಯಾಗಿರಬೇಕು. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಉಳ್ಳಾಲವಾಣಿ. ನಮಸ್ಕಾರ.